ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಿಮಗೆಲ್ಲರಿಗೂ ನಾನು ಶೇರ್ ಮಾಡ್ತಾ ಇದ್ದೇನೆ ನನ್ನ ಡೇ ರೂಟೀನಲ್ಲಿ ಇನ್ನೊಂದು ದಿನವನ್ನು. ಸೊ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಸೊ ಬನ್ನಿ ತಡ ಮಾಡ್ದಿರಾ ವಿಡಿಯೋನ ಶುರು ಮಾಡೋಣ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ರೊಟೀನ್ ಏನಿರುತ್ತೆ ಅದನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಈ ಯಾವುದೇ ಒಂದು ರೊಟೀನ್ ಅಂತಕ್ಕಂಥದ್ದು ಗ್ಯಾಪ್ ಬಂದುಬಿಡ್ತು ಅಂತಂದರೆ ನೆಕ್ಸ್ಟ್ ಫರ್ದರ್ ಏನು ಟಾಸ್ಕ್ಸ್ ಇರುತ್ತೆ ಅಥವಾ ಒಂದು ಕೆಲಸಗಳಿರುತ್ತೆ ಅದನ್ನು ಮಾಡಲಿಕ್ಕೂ ಸಹ ನನಗೆ ಈ ನಡುವೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಸೊ ಹಾಗಾಗಿ ಮೊದಲು ನಾನು ಮನೆ ಮುಂದೆ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿದ ನಂತರ ನಾನು ನೆಕ್ಸ್ಟ್ ಏನಿರುತ್ತೆ ಆ ಒಂದು ಪ್ರೊಸೆಸ್ಗೆ ಹೋಗ್ತೇನೆ. ಸೊ ಆ್ಯಸ್ ಆಫ್ ನಾವು ನಾನು ಈ ಒಂದು ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ಹಾಗೆ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನಿಮ್ಮ ಹತ್ರ ಈಗಾಗಲೇ ನಾನು ಶೇರ್ ಮಾಡಿರೋ ಹಾಗೆ ಸಿಂಪಲಾಗೇ ಇಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ರಂಗೋಲಿಯನ್ನು ಜಾಸ್ತಿ ದೊಡ್ಡದು ಹಾಕಲ್ಲ, ರೆಗ್ಯುಲರ್ ಆಗಿ ನಾನು ಒಕೇಶ್ನಲಿ ಮಾತ್ರ ದೊಡ್ಡದು ಹಾಕ್ಕೊಳ್ತೇನೆ. ಸೊ ಹಾಗಾಗಿ ತುಂಬ ಕ್ಯೂಟ್ ಆ್ಯಂಡ್ ನೀಟ್ ರಂಗೋಲಿಯನ್ನು ಹಾಕಿದ್ದೆ ಅಂತ ಅನಿಸುತ್ತೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಶೇರ್ ಮಾಡಿ ಖಂಡಿತವಾಗ್ಲೂ. ಸೊ ಈಗ ಬ್ರೇಕ್ಫಾಸ್ಟ್ಗೆ ಮೋಕ್ಷನ್ಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ಒಂಚೂರು ತುಪ್ಪ ಹಾಕ್ಕೊಟ್ಬಿಟ್ರೆ ಶಿ ಲವ್ಸ್ ಇಟ್. ಸೊ ಹಾಗಾಗಿ ಒಂಚೂರು ಬಿಸಿಬೇಳೆ ಬಾತನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಒಗ್ಗರಣೆಯಲ್ಲಿ ಕಡಲೆ ಬೀಜ ಆದರೂ ಹಾಕ್ಕೋಬೋದು ಅಥವಾ ನೀವು ಈ ಒಗ್ಗರಣೆ ಬೇಳೆ ಅಂತ ಏನು ಕರಿತೀರಾ ಅವುಗಳನ್ನು ಸಹ ಬೇಕಾದರೆ ಹಾಕ್ಕೋಬೋದು. ನಾನು ಇಲ್ಲಿ ಕಡಲೆ ಬೀಜ ಮಾತ್ರ ಹಾಕ್ಕೊಂಡಿದ್ದೇನೆ. ಸೊ ಒಂಚೂರು ಟೊಮ್ಯಾಟೊ ಹಾಕ್ಕೋಬೇಕಾಗತ್ತೆ ಆ್ಯಂಡ್ ಸಾಲ್ಟ್. ಇದ್ರ ಜೊತೆಗೆ ಬೇಕಾದರೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ಕರ್ಬೇವು ಸೊಪ್ಪು ಮೋಕ್ಷ ತಿನ್ನೋದಿಲ್ಲ. ಸೊ ಹಾಗಾಗಿ ಒಂಚೂರು ಸಾಲ್ಟನ್ನು ಹಾಕ್ಕೊಂಡ ನಂತರ ನೀವು ಬೇಕಾದರೆ ಈ ಟೊಮೆಟೊ ಎಲ್ಲ ಬೆಂದ ಮೇಲೆ ಇಲ್ಲಿ ಹುಣಸೆಹಣ್ಣು ಗೊಜ್ಜು ತೋರಿಸ್ತಾ ಇದ್ದೀನಲ್ಲ ಅದನ್ನು ನೆನೆಸಿಟ್ಟಿರೋ ಹುಣಸೆಹಣ್ಣು ಗೊಜ್ಜು ಇದು ಕಂಪಲ್ಸರಿ ಮ್ಯಾಂಡೇಟ್ರಿ ಆಗಿರುತ್ತೆ. ಹಾಕಲಿಲ್ಲ ಅಂದರೆ ಟೇಸ್ಟೇ ಬರೋದಿಲ್ಲ ಬಿಸಿಬೇಳೆ ಭಾತ್. ಈಗ ಹುಣಸೆಹಣ್ಣಿನ ರಸ ಹಾಕಿದ ನಂತರ ನೀವು ಬಿಸಿಬೇಳೆ ಭಾತ್ ಪೌಡರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೋಕ್ಷನ್ಗೆ ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಕಡಿಮೆ ಪೌಡರ್ ಹಾಕಿದ್ದೇನೆ. ನಿಮಗೆ ಬೇಕಾದರೆ ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕ್ಕೋಬೋದು. ಬೇಸಿಕಲಿ ಕೆಲವೊಂದು ಬಿಸಿಬೇಳೆ ಭಾತ್ ಪೌಡರ್ಸು ಸ್ಪೈಸಿ ಇರೋದಿಲ್ಲ, ಕೆಲವೊಂದು ಪ್ಯಾಕೆಟ್ಸು ಸ್ಪೈಸಿ ಇರ್ತದೆ. ಸೊ ನೀವು ಕಂಪನಿ ನೋಡಿ ಡಿಸೈಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ಮೋಕ್ಷನ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೇನೆ. ಬಿಸಿಬೇಳೆ ಭಾತ್ ಅದ್ರ ಜೊತೆಗೆ ಆ್ಯಪಲ್ ಸ್ಲೈಸಸನ್ನು ಹಾಕಿದ್ದೇನೆ. ಅದೇ ರೀತಿಯಾಗಿ ಕ್ರಂಚಿ ಸ್ನ್ಯಾಕ್ಸ್ ಏನಿರುತ್ತೆ ಅದು ಬೆಣ್ಣೆ ಮುರ್ಕ್ ಅಂತೀವಲ್ಲ ಅದನ್ನು ಹಾಕಿದ್ದೇನೆ. ಆಕೆ ಬೂಂದಿ ಎಲ್ಲ ಇಷ್ಟಪಡೋದಿಲ್ಲ, ಚೌಚವೆಲ್ಲ ಅದರಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ. ಹಾಗಾಗಿ ಬರೀ ಬೇಳೆ ಭಾತ್ ಏನಿತ್ತು ಬಿಸಿಬೇಳೆ ಭಾತ್ ಅದು ಮಾತ್ರ ಹಾಕಿದ್ದೇನೆ. ಸೊ ಸ್ಕೂಲ್ ಬಿಗ್ನಿಂಗ್ ಡೇಸಲ್ಲಿ ಹೇಳಬೇಕಂದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋವಂಥ ಟೈಮ್ ಇದೆಯಲ್ಲ ಅದು ತುಂಬಾ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಅವ್ರು ಅಳ್ಕೊಂಡು ಹೋಗೋದನ್ನು ನೋಡಲಿಕ್ಕಾಗಲ್ಲ. ನೋಡಿ ಈ ಸಿಚುವೇಶನ್ ಫೇಸ್ ಮಾಡೋದು ನನಗೆ ಆಫ್ಟರ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ತುಂಬಾ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು, ಮಗು ಅಳ್ತ್ಕೊಂಡು ಹೋಗ್ತಾಳೆ ಅಂತ. ಬಟ್ ಇಟ್ಸ್ ಓಕೆ, ಈಗ ಅಳೋದನ್ನು ಸ್ಟಾಪ್ ಮಾಡಿದ್ದಾಳೆ. ಸೊ ಅದು ತುಂಬಾ ಖುಷಿ ವಿಚಾರ. ಸೊ ಮೋಕ್ಷನ ಸ್ಕೂಲ್ಗೆ ಕಳಿಸಿದ್ದಾದಮೇಲೆ ನಾನು ನಿಮಗೆ ಸಿಗ್ತೇನೆ. ಮಗು ಸ್ಕೂಲ್ಗೆ ಹೋದ ನಂತರ ಹಾಗೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ ನಂತರ ಮನೆಯಲ್ಲಿರ್ತಕ್ಕಂಥ ಎವ್ರಿಡೇ ರೊಟೀನ್ ವರ್ಕ್ ಜೊತೆಗೆ ಇನ್ ಕೇಸ್ ನನಗೆ ಟೈಮ್ ಸಿಕ್ಕರೆ ಮಗು ಮಲಗಿದ್ದಾಗ ಈ ರೀತಿಯ ಬ್ಯಾಲೆನ್ಸ್ ಇರೋಂಥ ವರ್ಕನ್ನು ಮಾಡ್ಕೊಳ್ತೇನೆ. ಸಿನ್ಸ್ 3 ಡೇಸ್ ಆಗ್ಬೋದು ಅಥವಾ 5 ಡೇಸಿಂದ ಏನಾದರೂ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಮಾಡ್ಕೊಳ್ತೇನೆ ವೀಕ್ಲಿ ಒನ್ಸ್. ಸೊ ನೀವು ನೋಡ್ತಾ ಇರೋ ಹಾಗೆ
ಆ ತರಕಾರಿ ಬುಟ್ಟಿನ ವಾಶ್ ಮಾಡಿ ಕೆಲವು ದಿನಗಳಾಗಿತ್ತು. ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ನೀಟಾಗಿ ತರಕಾರಿಗಳೆಲ್ಲ ಜೋಡಿಸಿ ಇಟ್ಕೊಂಡಿದ್ದೇನೆ. ಮೇನ್ ಥಿಂಗ್ ಇಲ್ಲಿ ಗಮನಿಸಬೇಕಾಗಿರೋದು, ತರಕಾರಿ ಬುಟ್ಟಿಯಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ಅರೇಂಜ್ ಮಾಡೋಕ್ಕೆ ಮುಂಚೆ ವಾಶ್ ಮಾಡಿರೋಂಥ ವೆಜಿಟೇಬಲ್ಸ್ ಏನಿದೆ ಅದು ಕ್ಲೀನಾಗಿ ಡ್ರೈ ಆಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ನಾವು ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಅವು ಬೇಗ ಕೊಳ್ತೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದು ಓಲ್ಡ್ ಪದ್ಧತಿ ಆಗಿದ್ರೂ ಮಾಡಲಿಕ್ಕೆ ಖುಷಿ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಒಂದು ರೀತಿ ಖುಷಿ ಅನ್ನಿಸ್ತು ನನಗೆ. ಸೊ ಈ ಕ್ಲಿಪ್ನ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ನನಗೆ ತುಂಬಾ ಎಕ್ಸೈಟೆಡ್ ಆಗಿದೆ. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದ್ದು. ಅಪ್ರಾಕ್ಸಿಮೇಟ್ಲಿ ಒಂದು 50 kg ಅಷ್ಟು ಅಕ್ಕಿನ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ. ವಿಚ್ ಐ ಫಾಲೋಡ್ ದ ಟ್ರೆಡಿಷ್ನಲ್ ಮೆಥಡ್. ಐ ಫೆಲ್ಟ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little ಎವ್ರಿ ಡೇ ಅಟ್ಲೀಸ್ಟ್ 2 to 3 pairs ಆದರೂ ವಾಶ್ ಮಾಡಲಿಕ್ಕೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಸೇವ್ ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ಟೆನ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಹೋಗೋದಿಲ್ಲ. ಎವ್ರಿ ಡೇ ಏನಾದರೂ ನನಗೆ ಕ್ಲಾತ್ಸ್ ವಾಷಿಂಗ್ ಇದೆ ಅಂತಂದರೆ ಇನ್ನೂ ಯಾವುದಾದ್ರೂ ಇದ್ದರೆ ಹುಡುಕ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಡ್ತೇನೆ. ಸೊ ದಟ್ ನನಗೆ ನೆಕ್ಸ್ಟ್ ಡೇ ಅಂತಕ್ಕಂಥದ್ದು ಈಸಿ ಆಗುತ್ತೆ, ಸ್ವಲ್ಪ ಟೈಮ್ ಅನ್ನೋದು ಸಿಗುತ್ತೆ ಬೇರೆ ಆ್ಯಕ್ಟಿವಿಟೀಸ್ಗೆ. ಸೊ ಹಾಗಾಗಿ ಇಲ್ಲಿ ಮೋಕ್ಷ ಸ್ಕೂಲಿಂದ ಬರೋ ಟೈಮ್ ಅಷ್ಟರಲ್ಲಿ ನಾನು ಆಕೆಗೆ ಸ್ವೀಟ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. Wanna clear a bottle, a cabinet. ಇದು ಹೆಸರುಬೇಳೆ ಪಾಯಸ. ಇದು ತುಂಬಾ ಹೆಲ್ತ್ಗೂ ಒಳ್ಳೆಯದು. ಒಳ್ಳೆ ಪೋಷಕಾಂಶಗಳನ್ನು ನಾವು ಇದರಿಂದ ಪಡ್ಕೋಬಹುದು. ಹೆಸರುಬೇಳೆಯಲ್ಲಿ ಫೈಬರ್ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ನಮ್ಮ ದೇಹಕ್ಕೆ ತುಂಬಾ ಹಗುರವಾದಂತಹ, ಹೊಟ್ಟೆಯ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಡಿಶ್ ಇದು. ಸೊ ಮಕ್ಕಳಿಗೆ ಅಟ್ಲೀಸ್ಟ್ ಮಂತ್ಲಿ ಥ್ರೈಸ್ ಆರ್ ಟ್ವೈಸ್ ಮಾಡಿಕೊಡಬೇಕು. ಹೆಲ್ತ್ ವೈಸ್ ತುಂಬಾ ಒಳ್ಳೆ ರೆಸಿಪಿ, ನೀವು ಸಹ ಟ್ರೈ ಮಾಡಿ. ಸೊ ಮೊದಲಿಗೆ ನಾನು ಬಾಣಲಿಗೆ ಹೆಸರುಬೇಳೆನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡಿದ್ದೇನೆ. ಈಗ ಒಂದು ಕುಕ್ಕರಲ್ಲಿ ಸೇಮಿಯಾ ಅಥವಾ ಶಾವಿಗೆ ಅಂತ ಏನು ಕರಿತೀರಾ ಅದನ್ನು ಹಾಕ್ಕೊಂಡಿದ್ದೇನೆ. ಸಣ್ಣ ಸೇಮಿಯಾಗಿಂತ ಈ ಶಾವಿಗೆ ಅಂತಕ್ಕಂಥದ್ದು ಓಕೆ, ಬಟ್ ಸಣ್ಣ ಸೇಮಿಯಾನೂ ಸಹ ಚೆನ್ನಾಗಿರುತ್ತೆ. ನನಗೆ ಹೆಚ್ಚಾಗಿ ಈ ರೀತಿ ಶಾವಿಗೆ ಏನಿರುತ್ತೆ ಅದನ್ನು ಬಳಸೋದು ಇಷ್ಟ. ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಶಾವಿಗೆ ಜೊತೆಗೆ ಡ್ರೈ ಫ್ರೂಟ್ಸನ್ನು ಸಹ ಹಾಕಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ಸೊ ಮೋಕ್ಷಗೆ ದ್ರಾಕ್ಷಿ ಅಂತಕ್ಕಂಥದ್ದು ತುಂಬಾ ಫ್ರೈ ಆಗೋದು ತುಪ್ಪದಲ್ಲಿ ಇಷ್ಟ ಇರಲ್ಲ. ಸೊ ಹಾಗಾಗಿ ಶಾವಿಗೆ ಜೊತೆಗೆ ನಾನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸೊ ನೋಡ್ಬೋದು ನೀವು ಕ್ಲಿಪ್ಪಲ್ಲಿ. ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಗೊತ್ತೇ ಇದೆ, ಆರೋಗ್ಯಕರ ಕೊಬ್ಬು ಇರುತ್ತೆ. ಸೊ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಇದು ಸಹ ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನೀವು ಸಹ ಯಾವುದೇ ಡಿಶ್ ಮಾಡಲಿ ಸ್ವೀಟ್ಸು ಡೆಫಿನೆಟ್ಲಿ ಆ್ಯಡ್ ಮಾಡಿ ಮಕ್ಕಳಿಗೆ ಕೊಡಿ. ಸೊ ಈಗ ನೋಡ್ತಾ ಇರ್ಬೋದು, ಶಾವಿಗೆ ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಅಥವಾ ಲೈಟ್ ಬ್ರೌನಿಶ್ ಆದರೂ ಪರವಾಗಿಲ್ಲ, ಬರೋವರೆಗೂ ಹುರ್ಕೋಬೇಕಾಗತ್ತೆ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little island right here. And there is ಶಾವಿಗೆ ಹಾಗೂ ಡ್ರೈ ಫ್ರೂಟ್ಸ್ ಅಂತಕ್ಕಂಥದ್ದು ಲೈಟ್ ಬ್ರೌನಿಶ್ ಆಗೋ ಒಂದು ಟೈಮಲ್ಲಿ ನಾವು ಹೆಸರುಬೇಳೆನೂ ಸಹ ಇದಕ್ಕೆ ಆ್ಯಡ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ, ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ವಾಟರ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೇನೆ ಆ್ಯಂಡ್ ಬೆಲ್ಲನೂ ಸಹ ಆ್ಯಡ್ ಮಾಡಿದ್ದೇನೆ. ಸೊ ನೀವು ನೋಡ್ಬೋದು, ರುಚಿಗೆ ತಕ್ಕಷ್ಟು ಬೆಲ್ಲನ ನೀವು ಹಾಕ್ಕೋಬೋದು. ಸೊ ಎಂಡಿಂಗಲ್ಲಿ ನೀವು ಏಲಕ್ಕಿ ಪೌಡರ್ನ ಹಾಕಿ ಸರ್ವ್ ಮಾಡಿಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಸೊ ಈ ರೀತಿಯ ಪಾಯಸವನ್ನು ನೀವು ಸಹ ಟ್ರೈ ಮಾಡಿದರೆ ಆ್ಯಂಡ್ ಟೇಸ್ಟ್ ಮಾಡಿದರೆ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಬೇರೆ ಇನ್ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಐಡಿಯಾನೂ ಸಹ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ
ಈ ಒಂದು ಸಿಂಪಲ್ ಹೋಮ್ ಮೇಡ್ ಈಸಿ ಸ್ವೀಟನ್ನು ಟ್ರೆಡಿಷ್ನಲ್ ಆಗಿ ಮನೆಯಲ್ಲೇ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಪ್ರೀತಿಯಿಂದ ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡಿ ನೀವು ಸಹ ಅಂತ ಹೇಳ್ತಾ ಕೊನೆಯದಾಗಿ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದಾನೆ. ಸೊ ಹೇಗನ್ನಿಸ್ತು ಈ ವ್ಲಾಗ್ ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ವಿಡಿಯೋನ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯ ಒಳ್ಳೆ ವಿಡಿಯೋಗೆ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೇನೆ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. Wanna clear a bottle of Cabernet. Wanna stay home, not even drink. Wanna get out of my own head. Wanna lay down, overthink.